ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಹಾಗೆ ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನನಗೆ ಸಪೋರ್ಟ್ ಮಾಡಿ. ತಾಂಡವ ಮೇಡಮ್ ಹತ್ರ ಏನು ಮೇಡಮ್ ಇದೆಲ್ಲ ಅಂತೇಳ್ಬಿಟ್ಟು ಕೂಗಾಡಿ ಕೇಳ್ತಾ ಇದ್ದಾನೆ. ಭಾಗ್ಯ ತುಂಬ ಶಾಕಲ್ಲಿ ನೋಡ್ತಾ ಇದ್ದಾಳೆ, ಏನಾಯಿತು, ಏನು ನಡೀತಿದೆ ಇಲ್ಲಿ ಅಂತ. ಮೇಡಮ್ ಹೇಳ್ತಿದ್ದಾರೆ, ನಾನು ಒಂದ್ಸಲ ಹೇಳಿದ್ದನ್ನು ಪದೇ ಪದೇ ಹೇಳೋದಕ್ಕಾಗೋದಿಲ್ಲ ಅಂತ. ಭಾಗ್ಯ ಹೇಳ್ತಾಳೆ ಸುಂದ್ರಾಕ್ಕನ ಹತ್ರ, ಸೊನ್ನೆ ಮಾಡಿ ಮಕ್ಕಳನ್ನ ಕರ್ಕೊಂಡು ಹೊರಗೋಗು ಅಂತ. ತಾಂಡವ ಏನು ಬಾಸ್ ಇದು ಅಂತೇಳಿ ಬಾಸ್ಗೂ ಕೇಳ್ತಾ ಇದ್ದಾರೆ. ನಾನು ಏನು ತಪ್ಪು ಮಾಡಲಿಲ್ಲದೆ, ಏನು ಕಾರಣ ಇಲ್ಲದೆ ನನ್ನ ಇದ್ದಕ್ಕಿದ್ದಾಗಿನ ಕೆಲಸದಿಂದ ತೆಗ್ದಾಕಿದ್ರೆ ಹೇಗೆ ಸರ್ ಅಂತೇಳಿ ಕೇಳ್ತಿದ್ದಾನೆ. ಅವಳು ಏನು ಹೇಳ್ತಿದ್ದಾಳೋ ಅದೇ ಫೈನಲ್ ಅಂತ ಹೇಳ್ಬಿಟ್ಟು ಬಾಸ್ ಹೇಳ್ತಿದ್ದಾರೆ. ಶ್ರೇಷ್ಠ ಹೇಳ್ತಿದ್ದಾಳೆ, ವಾಟ್ ಬಾಸ್, ನೀವು ತಾನೇ ತೀರ್ಮಾನ ತಗೋಬೇಕು ಅಂತ. ಬಾಸ್ ಹೇಳ್ತಿದ್ದಾರೆ, ಶ್ರೇಷ್ಠ ನಿನ್ನ ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಅಂತ. ನೋಡಿ ಶ್ರೇಷ್ಠ, ನನ್ನ ಕಂಪ್ನಿ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಅವಳಿಗೂ ಇದೆ ಅಂತಾರೆ. ಅವಳು ಏನು ಹೇಳ್ತಿದ್ದಾಳೋ ಅದೇ ಫೈನಲ್ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಅಂತಾರೆ. ಸರ್, ಅವ್ರಿಗೂ ಹಕ್ಕಿದೆ ಅಂದರೆ ನೀವು ಬೇಡ ಅಂತ ಹೇಳಿ ಸರ್ ಅಂತ ಹೇಳಿ ತಾಂಡವ ಬಾಸ್ ಹತ್ರ ಕೇಳ್ಕೊತಿದ್ದಾನೆ. ಸರ್, ನೀವು ಹೇಳಿದ ಮೇಲೆ ಅವ್ರು ಕೇಳಲೇಬೇಕು ಅಂತ ಹೇಳಿದಾಗ ಬಾಸ್ ಹೆಂಡ್ತಿ, ಎಲ್ಲ ಗಂಡಸರು ನಿಮ್ಮ ಥರನೇ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅದರಲ್ಲೂ ಇವರು ನಿನ್ನ ಥರ ಅಲ್ಲ, ಸಂಬಂಧಗಳಿಗೆ ಬೆಲೆ ಕೊಡ್ತಾರೆ ಅಂತ ಅಂದಾಗ ಬಾಸ್ ಹೇಳ್ತಾರೆ, ನಿನಗೆ ಸ್ವಲ್ಪ ಬುದ್ಧಿ ಹೇಳಿ ಬಿಟ್ಬಿಡೋಣ ಅಂದ್ಕೊಂಡಿದ್ದೆ, ಆದರೆ ಇದನ್ನೆಲ್ಲ ಕೇಳಿ ಅದೆಲ್ಲ ವೇಸ್ಟು ಅಂತ ಅಂದ್ಕೊಂಡಿದ್ದೀನಿ. ಅಪ್ಪ ಅಮ್ಮನ ಮಾತು ಕೇಳಿಲ್ದವ್ನು ನೀನು ಇನ್ನು ನನ್ನ ಮಾತು ಕೇಳ್ತೀಯಾ ಅಂತಾನೆ ಬಾಸ್. ಏನಂತ ತೀರ್ಮಾನ ತೊಗೊಂಡಿದ್ದೀರಾ ಸರ್, ಈ ತೀರ್ಮಾನದ ಬಗ್ಗೆ ನಿಮಗೆ ಓಕೆನಾ ಅಂತ ಹೇಳಿ ತಾಂಡವ ಕೇಳ್ತಾನೆ. ಸರ್, ಈ ಕಂಪ್ನಿಯಲ್ಲಿ ನಾನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, ಎಷ್ಟು ಕಷ್ಟದ ಕೆಲಸನೆಲ್ಲ ಹ್ಯಾಂಡ್ಲ್ ಮಾಡಿದ್ದೀನಿ ನಾನು ಅಂತ ಹೇಳ್ತಾನೆ ತಾಂಡವ. ಇದೆಲ್ಲ ನನ್ನಿಂದನೇ ಆಗಿದ್ದು ಸರ್ ಅಂತೇಳ್ಬಿಟ್ಟು ತಾಂಡವ ಹೇಳ್ಕೊತಾನೆ. ಶ್ರೇಷ್ಠ ಹೇಳ್ತಿದ್ದಾಳೆ, ಈ ಕಂಪ್ನಿಗೋಸ್ಕರ ನಾವು ಕಷ್ಟ ಪಡ್ತಾನೆ ಇದ್ದೀವಿ, ಈಗಲೂ ಪಡ್ತಾ ಇದ್ದೀವಿ ಅಂತ ಹೇಳಿ. ಸರ್, ನೀವೇ ನನಗೆ ಕೊಟ್ಟಿರೋ ಅವಾರ್ಡ್ ಇದು ಅಂತೇಳಿ ತಾಂಡವ ಹೇಳ್ತಿದ್ದಾರೆ. ಸರ್, ಈ ಕಂಪ್ನಿಗೆ ತುಂಬಾ ಲಾಸ್ ಆಗುತ್ತೆ ಸರ್ ಅಂತ ಹೇಳಿ ತುಂಬಾ ಕೇಳ್ಕೊತಾ ಇದ್ದಾನೆ. ನಾನು ಈ ಕಂಪ್ನಿನ ಬರೀ ದುಡ್ಡಿಗೋಸ್ಕರ ನಾನು ಕಟ್ಟಲಿಲ್ಲ ಅಂತೇಳಿ ಬಾಸ್ ಹೇಳ್ತಾನೆ. ಬರೀ ದುಡ್ಡಿಗೋಸ್ಕರ ಈ ಕಂಪ್ನಿನ ಮಾಡ್ತಾ ಇದ್ದೀವಿ ಅಂದರೆ ಅದು ನಿಮ್ಮ ದಡ್ತನ ತಾಂಡವು ಅಂತೇಳಿ ಬಾಸ್ ಹೆಂಡ್ತಿ ಹೇಳ್ತಾಳೆ. ನೀನು ಭಾಗ್ಯ ಜೊತೆಲಿ ಬದುಕೋಕ್ಕಾಗಲ್ಲ ಅಂತೇಳಿ ಅವಳಿಗೆ ಡೈವರ್ಸ್ ಕೊಟ್ಟು ಶ್ರೇಷ್ಠ ಜೊತೆ ಮದುವೆ ಆದೆ. ಆದ್ರೂ ನೀನು ಅಷ್ಟೆಲ್ಲ ಆದರೂ ಕೂಡ ಭಾಗ್ಯಗೆ ತೊಂದರೆ ಕೊಡೋಕ್ಕೆ ಶುರು ಮಾಡಿದೆ. ಗೌರವ ಕೇಳ್ತಾ ಇದ್ದಾರೆ, ಭಾಗ್ಯ ಮೇಡಮ್ನ ಬಿಟ್ಟು ಶ್ರೇಷ್ಠ ಮೇಡಮ್ ಅವ್ರನ್ನ ಮದುವೆ ಆದ್ರಾ ಅಂತ. ಆವಾಗ ತಾಂಡವ ಹೇಳ್ತಾನೆ, ಅದೆಲ್ಲ ಮುಗ್ದೋಗಿರೋ ವಿಷಯ ಅಂತ. ಆವಾಗ ಮೇಡಮ್ ಹೇಳ್ತಾಳೆ, ಸರಿ, ಅವಾಗಿನ ವಿಷಯ ಮುಗ್ದೋಯ್ತು, ಇವಾಗಿನ ವಿಷಯಕ್ಕೆ ಬರೋಣ ಅಂತ. ಈಗ ಸ್ವಲ್ಪ ಹೊತ್ತು ಮುಂಚೆ ಬಾಗಿನ ವಿಷಯದಲ್ಲಿ ಏನೋ ಹೇಳಿದ್ರಲ್ಲ, ಮಿಡಲ್ ಕ್ಲಾಸ್ ಮೆಂಟಲ್ ಬಗ್ಗೆ ಮಾತಾಡಿದ್ರಲ್ಲ. ಬಾಸ್ ಹೇಳ್ತಾರೆ, ನಾವೆಲ್ಲರೂ ಅಲ್ಲಿಂದನೇ ಬಂದು ಇಲ್ಲಿ ನಿಂತಿರೋದು ಅಂತ. ಅಷ್ಟೇ ಯಾಕೆ ತಾಂಡವ್, ನಿಮ್ಮ ಅಪ್ಪ ಅಮ್ಮನ್ನೇ ಕೇಳು, ಶ್ರೇಷ್ಠ ನೀನು ಕೇಳು ನಿಮ್ಮ ಅಪ್ಪ ಅಮ್ಮನ ಹತ್ರ ಅಂತ ಹೇಳ್ತಾರೆ. ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಅಂತ. ಮೇಡಮ್ ಹೇಳ್ತಿದ್ದಾರೆ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ, 4 ಅಕ್ಷರ ಇಂಗ್ಲೀಷ್ ಬಂದುಬಿಟ್ರೆ ನೀವು ದೊಡ್ಡ ಮನುಷ್ಯರಾಗಲ್ಲ ಅಂತ. ನೀನು ಚೆನ್ನಾಗಿರಬೇಕು ಅಂದರೆ ನಿನಗೆ ಬೇಕಾಗಿರೋದನ್ನೆಲ್ಲ ಮನೇಲಿರೋ ಹೆಂಡ್ತಿ ಮಾಡಿಕೊಡ್ಬೇಕು. ಇಷ್ಟು ದಿನ ನೀವು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀರಲ್ಲ, ನೀವು ಇಬ್ಬರು ಭಾಗ್ಯಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಬಾಸ್ ಹೆಂಡ್ತಿ ಹೇಳ್ತಾಳೆ. ಹಂಗೆ ಹೇಳಬೇಕು ಅಂದರೆ ನೀನು ಭಾಗ್ಯಗೆ ಲೈಫ್ ಕೊಟ್ಟಿಲ್ಲ, ಭಾಗ್ಯನೇ ನಿನಗೆ ಲೈಫ್ ಕೊಟ್ಟಿರೋದು ಅಂತ. ನಿನ್ನನ್ನು ಸಹಿಸ್ಕೊಂಡಿರೋದಕ್ಕೆ ನೀನು ಅವಳಿಗೆ ಟ್ಯಾಂಕ್ಸ್ ಹೇಳಲೇಬೇಕು ಅಂತ ಬಾಸ್ ಹೆಂಡ್ತಿ ಹೇಳ್ತಾವಳೆ. ಇಂಥವರೆಲ್ಲ ನಮ್ಮ ಆಫೀಸಲ್ಲಿ ಕೆಲಸಕ್ಕೆ ಬೇಡ ಅಂತ ಹೇಳಿದಾಗ ಬಾಸ್, ನೀವಾದರೂ ಹೇಳಿ ಅಂತೇಳಿ ತಾಂಡವ ಕೇಳ್ಕೊತಿದ್ದಾನೆ. ಸರ್, ಇಂಥ ಒಳ್ಳೆ ಮ್ಯಾನೇಜರ್ನ, ಇಂಥ ಕೆಲಸಗಾರನ ನೀವು ಕಳ್ಕೊಂಡ್ರೆ ನಿಮಗೆ ತಾನೇ ಸರ್ ಲಾಸು ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದಾನೆ. ಎಸ್ ತಾಂಡವ್, ನಾನು ಹಾಗೆ ಅಂದ್ಕೊಂಡಿದ್ದೆ. ಅವಳು ತುಂಬ ಸಲ ಹೇಳಿದ್ಲು ನಿಮ್ಮನ್ನು ಕೆಲಸದಿಂದ ತೆಗ್ದಾಕಬೇಕು ಅಂತ. ಆದರೆ ನಾನು ಈ ಕಂಪ್ನಿಗೆ ತಾಂಡವ ಶ್ರೇಷ್ಠ ಆಸ್ತಿ, ಅವ್ರಿಗೆ ಬುದ್ಧಿ ಹೇಳಿದ್ರೆ ಸರಿ ಹೋಗ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಈಗಂತ ಯೋಚನೆ ಎಲ್ಲ ಇಲ್ಲ, ನೀನೇ ಮಾಡ್ಕೊಂಡಿರೋ ಡ್ಯಾಮೇಜ್ ಇದ್ದು ತಾಂಡವು ಅಂತೇಳಿ ಬಾಸ್ ಹೇಳ್ತಾರೆ. ನೀನು ಅಷ್ಟೇ ಅಲ್ಲ ತಾಂಡವು, ಇದರಲ್ಲಿ ಶ್ರೇಷ್ಠ ನಿನ್ನ ವಿಷಯ ಕೂಡ ಇದೆ ಅಂತ ಹೇಳಿ ಅಂತಾರೆ. ಶ್ರೇಷ್ಠ ಹೇಳ್ತಾಳೆ, ನಾನು ತಾಂಡವು ಪರ್ಸ್ನಲ್ ಆಗಿ ನಮ್ಮ ಜೀವನದಲ್ಲಿ ಏನೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಅಂತ. ಬಾಸ್ ಹೆಂಡ್ತಿ ಹೇಳ್ತಾಳೆ, ನಮ್ಮ ಕಂಪ್ನಿ ಪಾಲಿಸಿ ಪ್ರಕಾರ ಗಂಡ ಹೆಂಡ್ತಿ ಒಟ್ಟಿಗೆ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡೋಂಗಿಲ್ಲ ಅಂತ. ಶ್ರೇಷ್ಠ ಮತ್ತು ತಾಂಡವ್ ಫುಲ್ ಶಾಕ್ ಆಗಿ ಹೋಗ್ತಾರೆ. ಈಗ ನೀನು ತಾಂಡವು ಗಂಡ ಹೆಂಡ್ತಿ, ಅದಕ್ಕೋಸ್ಕರ ನಮ್ಮ ಕಂಪ್ನಿಯಲ್ಲಿ ನೀವು ಕೆಲಸ ಮಾಡೋಂಗಿಲ್ಲ ಅಂತಾರೆ. ಮೇಡಮ್ ಕೇಳ್ತಾರೆ, ಮಹೇಶ್ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ತಾನೆ ಅನ್ನುವಾಗ ಎಸ್ ಮೇಡಮ್ ಅಂತಾನೆ. ಅದಕ್ಕೆಲ್ಲ ಒಪ್ಕೊಂಡೇ ಸೈನ್ ಹಾಕಿರೋದು ಅಂತೇಳಿ ಮೇಡಮ್ಗೆ ಹೇಳ್ತಾರೆ. ಶ್ರೇಷ್ಠ, ತಾಂಡವ್ ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ.
ಆದರೆ ಭಾಗ್ಯಗೆ ತಂದೆ ತಾಯಿಗೆ ಎಲ್ರಿಗೂ ಬೇಜಾರು ತುಂಬಾ ಆಗಿದೆ ಅವನ ಕೆಲಸ ಹೋಗಿದ್ದು. ಮೇಡಮ್ ಹೇಳ್ತಿದ್ದಾಳೆ, ಒಂದು ಕ್ಷಣನೂ ನನ್ನ ಕಣ್ಮುಂದೆ ಇಲ್ಲಿ ಇರಬೇಡಿ, ಗೆಟ್ ಔಟ್ ಅಂತ. ಸರ್ ಪ್ಲೀಸ್ ಸರ್, ಸರ್ ಪ್ಲೀಸ್ ಸರ್ ಅಂತೇಳಿ ಬಾಸ್ ಹತ್ರ ಕೇಳ್ಕೊತಿದ್ದಾನೆ ತಾಂಡವ್. ನಾನು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋಕ್ಕಾಗಲ್ಲ ಅಂತ ಬಾಸ್ ಹೇಳಿದಾಗ, ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿನ ಕರಿಬೇಕಾ ಅಂತ ಹೇಳ್ಬಿಟ್ಟು ಬಾಸ್ ಹೆಂಡ್ತಿ ಹೇಳ್ತಾಳೆ. ತಾಂಡವ್ ಶ್ರೇಷ್ಠನ ಕರ್ಕೊಂಡು ಹೊರಗೆ ಹೋಗ್ತಾನೆ. ಅವನು ಹೊರಗೆ ಹೋಗ್ತಿರುವಾಗ ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ, ಅತ್ತೆ, ಅಪ್ಪ, ಅಮ್ಮ, ಭಾಗ್ಯನ್ಗೆಲ್ಲರಿಗೂ. ಆದರೆ ಆಫೀಸಲ್ಲಿ ಕೆಲಸ ಮಾಡ್ತಿರೋರ್ಗಂತೂ ತುಂಬ ಖುಷಿ ಆಗ್ತಾ ಇರುತ್ತೆ. ಕುಸುಮ ಅವರೇ, ಬೇಜಾರು ಮಾಡ್ಕೋಬೇಡಿ ಅಂತ ಬಾಸ್ ಹೆಂಡ್ತಿ ಹೇಳ್ತಾಳೆ. ಭಾಗ್ಯಗೆ ಅಡುಗೆ ಮಾಡೋದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಭಾಗ್ಯ ಹೋಗಿ ಎತ್ಕೊಂಡು ಬರುವಾಗ ಆಫೀಸಲ್ಲಿ ಇರೋರೆಲ್ಲರೂ ತಾಂಡವನ ಬಗ್ಗೆ ಚೀಪಾಗಿ ಮಾತಾಡ್ತಿರ್ತಾರೆ. ನಮ್ಮ ಆಫೀಸಿಂದ ಒಂದು ತಲೆನೋವು ಹೋಯ್ತಪ್ಪ ಅಂತ ಹೇಳಿ ಒಬ್ಬ ಹೇಳ್ತಾನೆ. ಆ ಶ್ರೇಷ್ಠ ಯಾವಾಗಲೂ ಏನು ಮಾಡಿದ್ರೂ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳಿ ತಲೆನೇ ತಿಂತಾಯಿದ್ಲು. ದೊಡ್ಡ ದೆವ್ವ ಬಂದಂಗೆ ಆಡೋವಳು. ಈ ತಾಂಡವ್ ಏನು ಕಮ್ಮಿನಾ? ಯಾವಾಗೂ ಕೋಪನೇ. ಯಾವಾಗ ನಮ್ಮ ಈ ಮ್ಯಾನೇಜರ್ ಚೇಂಜ್ ಆಗ್ತಾರೇನೋ ಅಂತೇಳಿ ಕಾಯ್ತಾ ಇದ್ದೆ. ಸಿಕ್ತು ಕಣೋ ಒಳ್ಳೆ ಫ್ರೀಡಮ್. ಈ ಅಪ್ಪನ ಜೊತೇಲಿ ಒಳ್ಳೆ ಮೀಟಿಂಗ್ ಕೂತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ, ಒಳ್ಳೆ ಟಾರ್ಚರ್ ಕೊಡೋರು. ತಾಂಡವ ಆಫೀಸಲ್ಲಿ ಮಾತಾಡೋದನ್ನು ಕೇಳಿಸ್ಕೊಂಡು ಎಲ್ರಿಗೂ ಬೈತಾರೆ. ಶ್ರೇಷ್ಠ ಕೂಡ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕೂಗಾಡ್ತಾಳೆ. ಗೌರವ್ ಬಂದು ಹೇಳ್ತಾನೆ, ಸರ್ ನೀವೇ ಭಾಗ್ಯ ಮೇಡಮ್ ಹಸ್ಬೆಂಡ್ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ನೋಡಿ ಸರ್. ಸರ್ ನಿಮಗೆ ಅವರೇ ಕರೆಕ್ಟ್ ಜೋಡಿ ಸರ್. ಆದರೂ ಸರ್ ನೀವು ಭಾಗ್ಯ ಮೇಡಮ್ನ ಬಿಡಬಾರ್ದಿತ್ತು ಸರ್, ಅವರೇ ಬೆಸ್ಟು ನಿಮಗೆ ಅಂತಾನೆ. ಅವ್ರನ್ನ ಬಿಟ್ಟು ನೀವು ಲಾಸ್ ಆಗಿದ್ದೀರಾ ಅಂತ ಅನ್ನಿಸ್ತಿದೆ ಸರ್ ಅನ್ನೋ ಅಷ್ಟರಲ್ಲಿ ಕೂಗಾಡಿಬಿಟ್ಟು ಗೌರವನ್ನ ಕಲಿಸ್ಬಿಡ್ತಾನೆ. ಅಷ್ಟೊತ್ತಿಗೆ ತಾಂಡವ್ರ ತಾಯಿ ಬಂದು ತುಂಬಾ ಹೊಟ್ಟೆ ಉರಿಸ್ಕೊಂಡು ಮಾತಾಡ್ತಿದ್ದಾರೆ. ತಾಂಡವ ತಾಯಿನ, ಬಂದ ಅಮ್ಮ ಬಾ, ನೀನೇನಾದರೂ ಅವಮಾನ ಮಾಡೋದಿತ್ತಾ ಅಂತ ಹೇಳಿ ಕೇಳುವಾಗ, ಇಲ್ಲ ಕಣೋ, ನಿನ್ನ ನೋಡಿದ್ರೆ ನನಗೆ ತುಂಬ ಸಂಕಟ ಆಗ್ತಿದೆ ಅಂತೇಳಿ ದುಃಖದಲ್ಲಿ ಹೇಳ್ತಾಳೆ. ಪೂಜಾರಿ ಹೇಳಿದ ಮಾತನ್ನ ನೆನಪು ಮಾಡಿಸ್ತಾ ಇದ್ದಾಳೆ ಮಗನಿಗೆ. ಭಾಗ್ಯ ನಿನ್ನ ಜೀವನದಿಂದ ದೂರ ಹೋದರೆ ನಿನ್ನ ಭಾಗ್ಯನೂ ನಿನ್ನ ಜೀವನದಲ್ಲಿರೋ ಭಾಗ್ಯನೂ ದೂರ ಹೋಗುತ್ತೆ ಅಂತ ಹೇಳಿದ್ರು ಕಣೋ ಅಂತ ಹೇಳಿ ಜ್ಞಾಪಿಸ್ತಾ ಇದ್ದಾಳೆ. ಈಗ ನೋಡು ನಿನ್ನ ಪರಿಸ್ಥಿತಿ ಅಂತ ಅಮ್ಮ ಅಂತಿದ್ದಂಗೆ ಅಂದ್ಕೊಂಡೆ, ಇನ್ನು ಇಷ್ಟೊತ್ತಾದರೂ ಏನು ಕೇಳಲಿಲ್ಲ ಈ ಮಾತು ಅಂತ. ನನ್ನ ಬಾಳಲ್ಲಿ ಇರೋ ಅದೃಷ್ಟ ಅಲ್ಲ ಅವಳು, ಶನಿ ಅವಳು ಅಂತ ಹೇಳ್ಬಿಟ್ಟು ತಾಂಡವ ಶ್ರೇಷ್ಠ ಹೊರಗಡೆ ಹೊರಡುವಾಗ ಅಲ್ಲಿ ಭಾಗ್ಯ ದಿನಸಿ ಐಟಮ್ ಎಲ್ಲ ತೊಗೊಂಡು ಒಳಗೆ ಬರ್ತಾ ಇರ್ತಾಳೆ ಅಡುಗೆ ಮಾಡೋದಕ್ಕೆ. ಮನೆಗೆ ಬಂದ ಮೇಲೆ ಶ್ರೇಷ್ಠ ಆ ಲೇಡಿಗೆ ಸ್ವಲ್ಪನೂ ಸ್ವಂತ ಬುದ್ಧಿನೇ ಇಲ್ವಾ ಅಂತ ಬೈಕೊತಾ ಇದ್ದಾಳೆ ಮೇಡಮ್ಗೆ. ಭಾಗ್ಯಕ್ಕೋಸ್ಕರ ನಮ್ಮನ್ನೇ ಕೆಲಸದಿಂದ ತೆಗ್ದಾಕ್ತಿದ್ದಾರೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ ಅಂತ ಇದ್ದಾಳೆ. ತಾಂಡವ ಹೇಳ್ತಿದ್ದಾರೆ, ಬಿಡು ಶ್ರೇಷ್ಠ, ಹಾಳಾಗೋಗ್ಲಿ, ಕತೆಗೇನು ಗೊತ್ತು ಕಸ್ತೂರಿ ವಾಸನೆ, ನಮ್ಮ ವ್ಯಾಲ್ವಿ ಏನು ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ ಅಂತ ಅಂದಾಗ, ಸರು ಅವ್ರ ಹೆಂಡತಿ ಭಾಗ್ಯ ಏನು ಅಂದ್ಕೊಂಡಿದ್ದಾರೆ ಅಂದರೆ ಈ ಜಗತ್ತಲ್ಲಿ ನನಗೆ ಎಲ್ಲೂ ಕೆಲಸ ಸಿಗೋದೇ ಇಲ್ಲ ಅಂದ್ಕೊಂಡಿದ್ದಾರೆ. ಅದೊಂದೇ ಕಂಪ್ನಿನ ಹಣೆ ಬರದಲ್ಲಿ ಬರೆದಿರೋದು ಅಂದ್ಕೊಂಡಿದ್ದಾರೆ. ಇಲ್ಲಿ ಪೂಜಾ ಮನೆಯಲ್ಲಿ ಮತ್ತು ಸುಂದ್ರಿ ತುಂಬ ಖುಷಿಯಾಗಿದ್ದಾರೆ. ತಾಂಡವನ್ಗಾಗಿರೋ ಅವಮಾನನ ನೆನೆಸ್ಕೊಂಡು ನಗೀತಾ ಇದ್ದಾರೆ. ಆದರೆ ತಾಂಡವನ ತಾಯಿ ತಂದೆ ಮತ್ತು ಭಾಗ್ಯಗೆಲ್ಲ ತುಂಬಾ ಬೇಜಾರಿದೆ. ಪೂಜಾ ಬಂದಿದ್ದ ತಕ್ಷಣ ಸುಂದ್ರಕ್ಕ ಖುಷಿಯಾಗ್ಬಿಟ್ಟು ತಪ್ಕೊತಾಳೆ. ಆವಾಗ ಪೂಜಾ ಹೇಳ್ತಾಳೆ, ಹೌದು ಕಣೆ ಸುಂದ್ರಿ, ನನಗೆ ವಿಷಯ ತಿಳ್ಕೊಂಡು ತುಂಬಾ ಖುಷಿಯಾಯಿತು ಅಂತ. ಅಷ್ಟೊತ್ತಿಗೆ ಭಾಗ್ಯ ಬಂದು ಸುಂದ್ರಕ್ಕ ಪೂಜಾಗೆ ಅಲ್ಲಿ ನಡೆದಿರೋ ಆಫೀಸಲ್ಲಿ ನಡೆದಂಥ ಎಲ್ಲ ವಿಷಯನೂ ಹೇಳ್ಕೊತಿರುವಾಗ ಪೂಜಾ ಹೇಳ್ತಾಳೆ, ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದೇ ಆಗೋದು ಅಂತ. ಅಕ್ಕನ ಕೊಟ್ಟಿರೋ ಕಷ್ಟಕ್ಕೆ ಅವ್ರಿಗಿಬ್ಬರಿಗೆ ಸರಿಯಾಗಿದೆ ಅಂತೇಳಿ ಪೂಜಾ ಹೇಳ್ಕೊತಿದ್ದಾಳೆ. ಅವರಿಬ್ಬರನ್ನೂ ಕೆಲಸದಿಂದ ತೆಗ್ದಾಕಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನಾನಂತೂ ಇವತ್ತು ಸ್ವೀಟ್ ಮಾಡ್ಕೊಂಡು ತಿಂತೀನಪ್ಪ. ಏ ಪೂಜಾ, ಏನು ಮಾಡ್ತಾ ಇದೀಯಾ? ಯಾರೋ ಒಬ್ಬರು ನೋವಲ್ಲಿ ಇದ್ದರೆ ನೀ ಸ್ವೀಟ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳ್ತಿದೀಯಲ್ಲ ಅಂತೇಳಿ ಭಾಗ್ಯ ಹೇಳುವಾಗ, ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತೇಳ್ಬಿಟ್ಟು ಭಾಗ್ಯ ಬುದ್ಧಿ ಮಾತು ಹೇಳ್ತಾಳೆ. ತಾಂಡವ ಮನೆಯಲ್ಲೇ ಕೂತ್ಕೊಂಡು ಕೆಲಸಕ್ಕೆ ಟ್ರೈ ಮಾಡ್ತಿರುವಾಗ ಒಬ್ಬರು ಫೋನ್ ಮಾಡಿ ಕೆಲಸ ಇದೆ ಸರ್ ನಿಮಗೆ ಅಂತ ಹೇಳಿದಾಗ, ತಾಂಡವ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಹುಡುಕ್ತಾ ಇರ್ತಾನೆ. ಇದು ಚಿಕ್ಕ ಕಂಪ್ನಿ ಅಂತೇಳಿ ನನ್ನ ಲೆವೆಲ್ಗೆ ಈ ಥರ ಸೂಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆ ಫೋನ್ ಮಾಡಿರೋ ವ್ಯಕ್ತಿ ಸಪ್ಪಗಾಗೋಯ್ತಾನೆ. ಆದರೆ ಇಲ್ಲಿ ಶ್ರೇಷ್ಠ ಮುಂದೆ ತಾಂಡವು, ನನ್ನ ಲೆವೆಲ್ಗೆ ಈ ಆಫೀಸ್ ಸಾಕಾಗಲ್ಲ, ದೊಡ್ಡದು ಬೇಕು, ಇದ್ಯಾವುದೋ ಚಿಕ್ಕ ಆಫೀಸ್ ಅಂತಾನೆ. ಇಲ್ಲಿಗೆ ಕತೆ ಮುಗೀತು. ನಾಳೆ ನೋಡೋಣ.